ಕಾಂಗ್ರೆಸ್ನಿಂದ ದೂರವಾಗಿದ್ದ ಅತೃಪ್ತ ಶಾಸಕರು ಘರ್ ವಾಪಸಿ ಮಾಡ್ತಾ ಇದ್ದಾರೆ. ಬಂಡಾಯ ಕಾಂಗ್ರೆಸ್ಸಿಗರ ಘರ್ ವಾಪಸಿ ಶುರುವಾಗಿದೆ. ಹಾಗಾಗಿ ಸಾಹುಕಾರ ರಮೇಶ್ ಜಾರಕಿಹೊಳಿಯನ್ನು ನಂಬಿ ಮತ್ತೆ ಕೆಟ್ರ ಬಿಎಸ್ ಯಡಿಯೂರಪ್ಪನವರು. ಬಿಜೆಪಿಯತ್ತ ಮುಖ ಮಾಡಿದವರೆಲ್ಲರೂ ಕಾಂಗ್ರೆಸ್ಗೆ ಮತ್ತೆ ವಾಪಸ್ ಆಗ್ತಾ ಇದ್ದಾರೆ. ನಾಳಿನ ಸಿಎಲ್ಪಿ ಸಭೆಯಲ್ಲಿ ಅಸಮಾಧಾನಿತ ಶಾಸಕರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಶಾಸಕರಾದ ನಾಗೇಂದ್ರ, ಹೆಬ್ಬಾರ್, ಗಣೇಶ್ ಎಲ್ಲರೂ ಕೂಡ ಪ್ರತ್ಯಕ್ಷರಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟಿಲ್ಲ, ಬಿಡೋದಿಲ್ಲ ಅಂತ. ಹಾಗಾಗಿ ಇವರೆಲ್ಲರೂ ಕೂಡ ನಾಳಿನ ಸಿಎಲ್ಪಿ ಸಭೆಯಲ್ಲಿ ಭಾಗವಹಿಸ್ತಾರೆ ಅಂತಂದರೆ ಅಲ್ಲಿಗೆ ತಮ್ಮ ನಿಷ್ಠೆ ಪಕ್ಷದ ಕಡೆಗೆ. ಬಿಜೆಪಿಯಲ್ಲಿ ಇವರಿಗೆ ಏನೂ ಕೂಡ ಗಿಟ್ಟಿಲ್ಲ. ಆದರೆ ಬಿಜೆಪಿಯವರು ನಮ್ಮನ್ನು ಟಚ್ಚೇ ಮಾಡಿಲ್ಲ, ಆಪರೇಷನ್ ಕಮಲಕ್ಕೆ ನಾವು ಒಳಗಾಗೇ ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನೆಲ್ಲ ನಂಬೋದಕ್ಕಾಗಲ್ಲ. ಎಲ್ಲರೂ ಪ್ರಯತ್ನ ಪಟ್ಟಂಥವರೇ. ಆದರೆ ಯಾವಾಗ ಮೇಲ್ಮುಖವಾಗಿ ಒತ್ತಡಗಳು ಜಾಸ್ತಿ ಆಯಿತೋ ಆವಾಗ ಅವರು ತಮ್ಮ ನಿರ್ಧಾರವನ್ನು ಬದಲಾಯಿಸಿದ್ದಾರೆ. ಸದ್ಯಕ್ಕೆ ಇವರೆಲ್ಲರೂ ಕೂಡ ಈಗ ಘರ್ ವಾಪಸಿ ಆಗಿದ್ದಾರೆ. ಇಲ್ಲ, ಆನಂದ್ ಸಿಂಗ್ ಅವರು ಕೂಡ ಈಗ ನನ್ನ ಜೊತೆಗೆ ಇದ್ರು. ಮುಂಬೈಗೆ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಮುಂಬೈಗೆ ಹೋಗಿದ್ದೀನಿ ಸರ್. ನನ್ಗಲ್ಲಿ ವ್ಯಾಪಾರ ಮುಂಬೈಗೆ ನಾನು ಹೋಗಿ ಬರ್ತಾ ಇರ್ತೀನಿ, ಯಾವತ್ತೂ ಹೋಗಿ ಬರ್ತಾ ಇರ್ತೀನಿ ಸರ್. ಆ ಕಾರಣಕ್ಕಾಗಿ ನಾನು ಯಾರೋ ಸಂಪರ್ಕ ಮಾಡಿದ್ದೀನಿ ಅಂತ ಹೇಳಿ ಮಾತ್ರ ಯಾವತ್ತೂ ಅತೃಪ್ತ ನಮ್ಗೆ ಯಾವ್ದು ಯಾರ ಮೇಲೆ ಕೂಡ ಅತೃಪ್ತನೇ ಇಲ್ಲ ನನಗೆ. ಇಲ್ಲ, ಈಗ ನಾಳೆ ಕೋರ್ಟ್ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ಇಲ್ಲದ್ರೆ ಭಾಗವಹಿಸ್ತೀನಿ ನಾನು. ಯಾರು ಬಿಜೆಪಿ? ಇಲ್ಲ, ಯಾರು ಹೋಗ್ತಾ ಇಲ್ಲ. ರಮೇಶ್ ಜಾರಕಿಹೊಳಿ ಜೊತೆ ಇಲ್ಲ, ಗೊತ್ತಿಲ್ಲ ಸರ್. ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇದೆಲ್ಲ ಸೃಷ್ಟಿ. ಇವಾಗ ಹಂಗೇನು ಸಂಪರ್ಕದಲ್ಲಿದ್ರೆ ಗೊತ್ತಾಗ್ತೈತಿ. ಇವಾಗ ಮುಂಬೈನಲ್ಲಿ ಶಾಸಕರಿದ್ದಾರೆ, ಅಲ್ಲಿ ಇವಾಗ ಅಲ್ಲಿ ಗೊತ್ತಾಗಿದೆ ಯಾರ್ಯಾರಿದ್ದಾರೆ ಯಾರೆಲ್ಲ ಒಂದು ಮಾಧ್ಯಮಕ್ಕೆ ಕೂಡ ಗೊತ್ತಾಗ್ತೈತಿ. ನಮ್ಮ ಬಗ್ಗೆ ಸುಮ್ಮನೆ ಇವೆಲ್ಲ ಸುಳ್ಳು ಆಪಾದನೆ ಮಾಡೋದು ನಿಜವಾಗ್ಲೂ ಭಾಳ ತಪ್ಪು. ಯಾಕಂದ್ರೆ ಭೀಮಾ ನಾಯಕ್ ಇರಲಿ, ಭೀಮಾ ನಾಯಕ್ ಬೆಂಗಳೂರಲ್ಲಿದ್ದಾನ. ಇವಾಗ ಕೂಡ ನೀವು ಟಿವಿ ಮಾಧ್ಯಮ ನೋಡ್ರಿ, ಇವಾಗ ಕೂಡ ನಾವೆಲ್ಲ ಮುಂಬೈನಲ್ಲಿದ್ದೀವಿ. ಮತ್ತೆ ಸ್ಪೆಷಲ್ ಫ್ಲೈಟ್ ತಂದು ಬೆಂಗಳೂರಿಗೆ ಬಂದು CLP ಮೀಟಿಂಗ್ ಅಟೆಂಡ್ ಆಗ್ತಾರ. ಇವೆಲ್ಲ ಸೃಷ್ಟಿ ಇದೆಲ್ಲ ಯಾರು ಸೃಷ್ಟಿ ಮಾಡ್ತಾರೋ ಗೊತ್ತಿಲ್ಲ. ನೋಡ್ರಿ, ನಾನು ಹೇಳ್ತೇನಲ್ಲ, ನಮ್ಮ ಕ್ಷೇತ್ರದ ಜನತೆ 10 ವರ್ಷದಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿಗೆ ಆದ್ಯತೆ ನಾನು ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀನಿ. ನಮ್ಮ ಭಾಗದಾಗ ಹೈಯೆಸ್ಟ್ ಏತ ನೀರಾವರಿ ಇರಲಿ, ಭಾಳ ಸಾಕಷ್ಟು 2 ಹೊಸ ತಾಲೂಕುಗಳು ಇದಾವೆ. ಇವಾಗ ಕಂಪ್ಲಿ ಮತ್ತು ಕುರುಗೋಡು. ಇವಾಗ ಮಿನಿ ವಿಧಾನಸೌಧ, 100 ಬೆಡ್ ಹಾಸ್ಪಿಟ್ಲು, ಒಂದು 106 ನನ್ನ ಮೇಲೆ 106 ಜವಾಬ್ದಾರಿಗಳಿದಾವೆ. ಇವನ್ ನನ್ನ ಪಕ್ಷಕ್ಕೆ ಕೇಳೋದಷ್ಟೇ, ಇವೆಲ್ಲ ಸಾಕಾರ ಮಾಡಕತ್ತಾರ. ಇವಕ್ಕೆಲ್ಲ ಸಾಕಾರ ಮಾಡ್ತಾರೆ. ನಾವು ಕಾಂಗ್ರೆಸ್ ಬಿಟ್ಟು ಹೋಗಂತ ಪ್ರಶ್ನೆನೇ ಉದ್ಭವಿಸಲ್ಲ. ಇವನ್ನೆಲ್ಲ ಸೃಷ್ಟಿ ಮಾಡೋದು ನಾವು ಸ್ವಲ್ಪ ದಯವಿಟ್ಟು ಮಾಧ್ಯಮ ಮುಖಾಂತರ ಕೇಳ್ಕೊಂಬಿ ಇವೆಲ್ಲ ನಿಂದಿಸ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಕಳೆದ ಒಂದು ವಾರದಿಂದ ಎಲ್ಲ ಮಾಧ್ಯಮಗಳಲ್ಲಿ, ವಿಶೇಷವಾಗಿ ದೂರದರ್ಶನದ ಮಾಧ್ಯಮಗಳಲ್ಲಿ ಹೆಬ್ಬಾರ್ ಫೋನ್ ಆಫ್ ಆಗಿದೆ, ಮುಂಬೈ ಹೋಗಿದ್ದಾವೆ, ಅಲ್ಲೆಲ್ಲ ಹೋಗಿದ್ದಾವೆ ಅಂತೇಳಿ ಅನೇಕ ವದಂತಿಗಳು ಬರ್ತಕ್ಕಂಥದ್ದನ್ನು ದೂರದರ್ಶನದಲ್ಲಿ ಗಮನಿಸಿದ್ದೇನೆ. ಆದರೆ ನಾನು ಎಲ್ಲೂ ಹೋಗಿರಲಿಲ್ಲ. ನಾನು ನನ್ನ ಫ್ಯಾಮಿಲಿ ಜೊತೆಗೆ ಭಾಳ ಒಂದು ತಿಂಗಳ ಹಿಂದೆ ನಿತ್ಯಾಗಿರ್ತಕ್ಕಂಥ ಕಾರ್ಯಕ್ರಮ, ಮೊಮ್ಮಕ್ಕಳಿಗೆ ರಜೆ ಇತ್ತು. ನಾವು ಅಂಡಮಾನ್ ನಿಕೋಬಾರ್ಗೆ ಹೋಗ್ತಕ್ಕಂಥ ಪ್ರೋಗ್ರಾಮು ಕಳೆದ 1 ತಿಂಗಳ ಹಿಂದೆ ಬುಕ್ ಆಗಿತ್ತು. ನಾವು ಹೋಗಿರ್ತಕ್ಕಂಥದ್ದಕ್ಕೂ ಅದೇ ಸಂದರ್ಭದಲ್ಲಿ ಈ ಸಮಸ್ಯೆಯನ್ನು ಸೃಷ್ಟಿಯಾಗಿರ್ತಕ್ಕೂ ಒಂದು ಕಾಕತಾಳಿ ಆಯಿತು ಅಷ್ಟೇ. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಂದ ಮೇಲೆ ನಾನು ಅಧ್ಯಕ್ಷರಿಗೆ ಅಲ್ಲಿಂದ ಮಾತಾಡಿದ್ದೆ. ಸಿದ್ದರಾಮಯ್ಯನವರು ನಮ್ಮ ಮಾತಾಡಿದ್ದು, DK ಶಿವಕುಮಾರ್ ಮಾತಾಡಿದ್ದು, ಪರಮೇಶ್ವರ್ ಸಾಹೇಬ್ ಮಾತಾಡಿದ್ದು, ಎಲ್ಲವೂ ನನ್ನ ಕಡೆ ಮಾತಾಡಿದ್ದು. ನಾನು ಎಲ್ಲರಿಗೂ ಹೇಳಿದ್ದೆ, ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಇವತ್ತು ಬೆಂಗಳೂರು ಬಂದ ಕೂಡಲೇ ಫಸ್ಟ್ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಭೇಟಿಯಾಗಿ ಹೋಗಬೇಕು, ಪರಮೇಶ್ವರ್ ಸಾಹೇಬರಿಗೂ ಭೇಟಿಯಾದೆ, DK ಶಿವಕುಮಾರ್ ಅವರಿಗೂ ಭೇಟಿ ಆಗ್ತಾ ಇದ್ದೇನೆ. ಸಿದ್ದರಾಮಯ್ಯ ಸಾಹೇಬ್ ಇವತ್ತು ಕಾನ್ಸ್ಟೆನ್ಸಿ ಹೋಗಿದ್ದಾರೆ.
ಬಂದ ಕೂಡಲೇ ರಾತ್ರಿ ಅವರಿಗೂ ಭೇಟಿ ಆಗ್ತೇನೆ. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಆ ಪಕ್ಷ ಆಯ್ಕೆಯಾಗಿದೆ. ಇಲ್ಲ ಸರ್, ನಾವು ಯಾವುದೇ ಆಪರೇಷನ್ ಕಮಲಕ್ಕೆ ಸ್ವಿಚ್ ಆಫ್ ಮಾಡಿಲ್ಲ ಸರ್. ನಾನು ಫ್ರೆಂಡ್ಸ್ ಎಲ್ಲ ಗೋವಾಕ್ಕೆ ಹೋಗಿದ್ವಿ. ನಿನ್ನೆ ಜಮೀರಣ್ಣಗೂ ಮಾತಾಡಿದ್ದೀನಿ, ಮೊನ್ನೆನೂ ಮಾತಾಡಿದ್ದೀನಿ. ನನ್ನ ಫೋನು ಒಂದು ದಿವಸ ಸ್ವಿಚ್ ಆಫ್ ಇತ್ತು ಅಷ್ಟೇ. ಆದರೆ ನಾನು ಎಲ್ಲ ನಮ್ಮ ರಾಜ್ಯ ನಾಯಕರ ಜೊತೆಗೆ ನಾನು ಫೋನಲ್ಲಿ ಸಂಪರ್ಕದಲ್ಲಿ ಇದ್ದೀನಿ ಸರ್. ನಾನು ಬಹಳಷ್ಟು ಜನ ಸಾಹೇಬ್ರಿಗೆ ಮಾತಾಡಿದ್ದೀನಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾತಾಡಿದ್ದೀನಿ, ಜಮೀರಣ್ಣರು ಇದ್ದಾರೆ, ಜಮೀರಣ್ಣಗೂ ಮಾತಾಡಿದ್ದೀನಿ, ಮತ್ತೆ ಎಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಲೀಡರ್ಸ್ಗಳ ಜೊತೆ ಮಾತಾಡಿದ್ದೀನಿ. ಬಟ್ ಒಂದೂವರೆ ದಿವಸ ನನ್ನ ಫೋನ್ ಸ್ವಿಚ್ ಆಫ್ ಇತ್ತು. ಅಂದ್ರೆ ಫೋನ್ ಸ್ವಿಚ್ ಆಫೇ ಮಾಡಬಾರ್ದಾ? ಇಲ್ಲ ಇಲ್ಲ, ಆ ಥರದ ಡಿಮ್ಯಾಂಡ್ಸ್ ಯಾವುದೂ ಇಲ್ಲ ಸರ್. ಆ ಥರದ ಡಿಮ್ಯಾಂಡ್ಸ್ ಯಾವುದಿಲ್ಲ. ನಾವು ಯಾವುದೇ ಕಾರಣಕ್ಕೂ ಪಕ್ಷ ಬಿಡ್ತಕ್ಕಂಥ ಯೋಚನೆ ಮಾಡಿಲ್ಲ. ನಾವು ಕಾಂಗ್ರೆಸ್ ಅಲ್ಲಿ ಇದ್ದೀವಿ, ಮುಂದೇನೂ ಕಾಂಗ್ರೆಸ್ ಅಲ್ಲೇ ಇರ್ತೀನಿ. ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ.